ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಹೆಂಗದಿರೆಲ್ಲ? ನೀವೆಲ್ಲರೂ ಸೂಪರ್ ಇದ್ದೀರಿ ಅನ್ಕೊಳತ್ತೀನಿ. ಬರ್ರಿ ಇವತ್ತು ನೀಡೋಣ ಚಲೋ ಮಾಡೋಣ ಅಂತ. ಸುಮಾರು ಲಾಂಗ್ ಟೈಮ್ ಆಯಿತು ವಿಡಿಯೋಸ್ ಅಪ್ಲೋಡ್ ಮಾಡಿದೆ. ನಾ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಬೆಂಗಳೂರಿಗೆ ಹೋಗಬೇಕು ಅಂತೇಳಿ. ಇವಾಗ ಬೆಂಗಳೂರಿಗಲ್ಲೇ ಹೋಗ್ತಾ ಇದ್ವಿ. ಬೆಂಗಳೂರಿಗೆ ಹೋಗ್ಬೇಕಾದ್ರೂ ವಿಡಿಯೋ ಮಾಡಕ್ಕೆ ನಂಗೆ ನೆನಪಾಗಿರಲಿಲ್ಲ. ಬೆಂಗಳೂರು ಬಂದ ಮೇಲೆ ಮಗ ನೆನಪು ಮಾಡಿದ್ದು, ಯಾಕೆ ಮಮ್ಮಿ ವಿಡಿಯೋಸೇ ಮಾಡಿಲ್ಲಲ್ಲ ನೀನು ಅಂತೇಳಿ. ಸೊ ಅವಾಗ ವಿಡಿಯೋ ಕಂಟಿನ್ಯೂ ಮಾಡ್ದೆ, ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅವಾಗ. ಸೊ ಏನೇನಾಗುತ್ತೆ ಅಂತೇಳಿ ಬೆಂಗಳೂರಿಗೆ ಹೋಗಿ ವಾಪಸ್ ಬರೋವರೆಗೂ ಏನೇನಾಗುತ್ತೆ ಅಂತ ಇದೇ ಒಂದೇ ವಿಡಿಯೋದಲ್ಲಿರೋದು. ಬೇರೆ ಏನು ಎಕ್ಸ್ಟ್ರಾ ವಿಡಿಯೋ ಮಾಡಿಲ್ಲ. ವಿಡಿಯೋ ಮಾಡೋಕ್ಕೂ ಸೊ ಏನದು ನೆನಪೂ ಆಗಲಿಲ್ಲ. ಬಟ್ ಅದು ಏನೋ ಟೆನ್ಷನ್, ಬಿಸ್ನೆಸ್ ಟೆನ್ಷನ್ ಅದು ಇದು ಅಂತ ಏನೋ ಆಗಿರಲಿಲ್ಲ. ನಾ ಹಿಂದಿನ ವಿಡಿಯೋದಲ್ಲೇ ಹೇಳ್ದಂಗೆ ಮಕ್ಕಳ ಸ್ಕೂಲ್ ರಜೆ ಬಿಡಬೇಕು, ರಜೆ ಬಿಟ್ಟ ಮೇಲೆ ಬೆಂಗಳೂರು ಹೋಗಬೇಕು ಅಂತ ಸುಮಾರು ದಿನದಿಂದನೇ ಪ್ಲಾನ್ ಆಗಿತ್ತು. ಮಕ್ಕಳ ಸ್ಕೂಲ್ ರಜೆಗೋಸ್ಕರನೇ ಕಾಯ್ತಾ ಇದ್ವಿ. ರಜೆ ಆದಮೇಲೆ ಈಗ ಮಕ್ಕಳನ್ನ ಟ್ಯೂಷನ್ಗೆ ಹಾಕಬೇಕು. ಇನ್ನು ಬರೋ ವರ್ಷ ಅಂದರೆ ರಜೆ ಮುಗೀತು ಅಂದರೆ ದೊಡ್ಡ ಮಗನಿಗೆ 9th ಹೈಸ್ಕೂಲ್ಗೆ ಹೋಗ್ತಾನೆ. ಹೈಸ್ಕೂಲ್ ಒಳಗೆ ತ್ರಾಸ ಆಗಬಾರ್ದಲ್ಲ ಇನ್ನು ಓದೋಕ್ಕೆ ಅಂತೇಳಿ. ಸೊ ಅದಕ್ಕೆ ಒಂದು 2 ತಿಂಗಳು ಟ್ಯೂಷನ್ಗೆ ಹಾಕಿ ಬರೋಣ ಇಬ್ಬರೂ ಅಂತೇಳಿ ಮೇನಾಗಿ ಹೋಗ್ತಾ ಇರೋದು. ಮಕ್ಕಳನ್ನ ಟ್ಯೂಷನ್ಗೆ ಹಾಕಬೇಕು ಅಂತೇಳಿ. ಮತ್ತು ಇನ್ನೊಂದು ನಮ್ಮ ಡೈನಿಂಗ್ ಅವ್ರನ್ನ ನಮ್ಮ ಸಪ್ಲೈ ಮಾಡ್ತಾ ಇದ್ರಲ್ಲ, ಸೊ ಸೆಮಿ ಮೈಸೂರು ಸಿಲ್ಕ್, ಯಾವಾಗಲೂ ನಾವು ಡೈನಿಂಗ್ ಮಾಡಿಸ್ತೀವಲ್ಲ, ಅವ್ರನ್ನೊಂದು ಸ್ವಲ್ಪ ಭೇಟಿ ಆಗಬೇಕು ಅಂತೇಳಿ. ಇಷ್ಟುವರೆಗೂ ನಾವು ಭೇಟಿ ಆಗಲಿಲ್ಲ. ಯಾಕಂದರೆ ಯಾವಾಗಲೂ ಆನ್ಲೈನಲ್ಲೇ ಕಳಿಸ್ಕೊಡ್ತಿದ್ರು ಅವರು. ಮತ್ತು ತಂಗಿ ಹೋಗಿ ತೊಗೊಂಬಂದು ಕಳಿಸ್ಕೊಡ್ತಿದ್ಲು. ನಮಗೆ ಅವರಿಗೆ ಒಂದು ಸತಿ ಕೂಡ ಭೇಟಿಯಾಗಿರಲಿಲ್ಲ. ಒಂದು ಸತಿ ಕೂಡ ನಾನು ನೋಡಿರಲಿಲ್ಲ ಅವ್ರನ್ನ. ಸೊ ಅದಕ್ಕೆ ಹೋಗಿ ಇವತ್ತು ಎಲ್ಲ ನನ್ನ ಕೆಲಸ, ಸಣ್ಣ ಪುಟ್ಟ ಕೆಲಸ ಏನೇನಿದಾವಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ರಾಯ್ತು ಅಂತೇಳಿ EM ಟ್ರಾವೆಲ್ಸಿಂದ ಹೋಗಿದ್ವಿ. ಮತ್ತು ಅಲ್ಲಿಂದ ಬೆಂಗಳೂರು ಅಂದರೆ ಅಲ್ಲಿ ಬಸ್ ಸ್ಟಾಪಿಂದ ತಂಗಿಯರ ಯಜಮಾನ್ರು ಬಂದು ಕರ್ಕೊಂಡು ಹೋದ್ರು. ಇನ್ನು ಏನೇನಾಗುತ್ತಾ, ನಾನು ಎಷ್ಟು ದಿವಸ ಇರ್ತೀನಿ ಅದನ್ನೆಲ್ಲ ಕೂಡ ಇದೇ ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇಳಿನೆಲ್ಲ ಫಸ್ಟೇ ನಾನು ಜಾಸ್ತಿ ವಿಡಿಯೋಸ್ ಮಾಡ್ಕೊಂಡಿಲ್ಲ. ವಿಡಿಯೋಸ್ ಮಾಡ್ಕೊಳಕ್ಕೆ ನಂಗೆ ನೆನಪೂ ಆಗಲಿಲ್ಲ. ಸೊ ಏನೇನೋ ತಲೆ ಬಿಸಿ, ಸೊ ಅದೆಲ್ಲ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ನನಗೆ. ಸೊ ಮತ್ತು ಇಲ್ಲಿ ಏನಂತಂದರೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಒಳಗೆ ಆರ್ಡ್ರ್ ನಾನು ಆಗ್ಲೇ ಈಗ ಒಂದು 10 ಡೇಸ್ 15 ದಿವಸನ ಹತ್ತತ್ರ ಆಯ್ತೇನೋ, ಅವಾಗಲೇ ಆರ್ಡರ್ ಕೊಟ್ಟಿದ್ದೆ ನಾನು 200 ಸೀರೆನ ಡೈನಿಂಗ್ ಮಾಡೋಕ್ಕೆ. ಇವಾಗ ವಾಪಸ್ ಬರಬೇಕಾದ್ರೆ ಅವನ್ನ ತೊಗೊಂಡು ನಾನು ಊರಿಗೆ ಬರಬೇಕು. ಸೊ ಶಿಪ್ಪಿಂಗ್ ಚಾರ್ಜ್ ಆದರೂ ಉಳಿಯುತ್ತಲ್ಲ ಅಂತ ಅಷ್ಟೇ. ಸೊ ಡೈನಿಂಗ್ ಪ್ರೊಸೆಸಿಂಗ್ ಅದೆಲ್ಲ ಏನಿರುತ್ತೆ ಅಂತೇಳಿ ನಾನು ವಿಡಿಯೋ ಮಾಡಬೇಕು ಅಂತ ಅವ್ರ ಹತ್ರ ಕೇಳಿದೆ. ನಾನು ಈ ಥರ ಯೂಟ್ಯೂಬರ್ ಅಂತ ಅವ್ರಿಗೆ ಗೊತ್ತು. ಬಟ್ ಅಲ್ಲಿ ವಿಡಿಯೋಸ್ ಮಾಡೋಕ್ಕೆ ಹಲೋ ಇಲ್ಲ. ನಿಜ ಹೇಳಬೇಕಂದ್ರೆ ಅಲ್ಲಿ ಹಲೋ ಇಲ್ಲ, ಅವರು ಒಪ್ಕೊಳ್ಳಿಲ್ಲ ವಿಡಿಯೋಸ್ ಮಾಡೋಕ್ಕೆ. ಸೊ ಇದು ಏನಂದರೆ ಹೋಲ್ಸೇಲ್ ಶಾಪಲ್ಲಾದರೆ ಪಬ್ಲಿಕ್ಕಾಗಿ ವಿಡಿಯೋ ಮಾಡ್ಬೋದು. ಬಟ್ ಡೈನಿಂಗಲ್ಲೇ ಅವ್ರವ್ರದ್ದು ಒಂದು ಸ್ವಲ್ಪ ಪ್ರೊಸೆಸಿಂಗ್ ಇರುತ್ತೆ. ಸೊ ಹಾಗಾಗಿ ನನಗೂ ಕೂಡ ಸರಿ ಅನ್ನಿಸ್ಲಿಲ್ಲ ಮಾಡಲಿಕ್ಕೆ. ಜಾಸ್ತಿ ಅಂದರೆ ಅವರಿಗೆ ಒತ್ತಾಯ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಸೊ ಒಂದು ಮಾತು ಕೇಳಿದೆ ಅವ್ರಿಗೆ, ಇಲ್ಲ ಮ್ಯಾಮ್ ಈ ಥರ ಇರುತ್ತೆ, ವಿಡಿಯೋಸ್ ಮಾಡೋಕ್ಕೆಲ್ಲ ಪರ್ಮಿಷನ್ ಇರಲ್ಲ ಅಂತೇಳಿ. ಸೊ ಅದಕ್ಕೆ ಅವ್ರವ್ರದ್ದು ಕೆಲಸ ಅವ್ರಿಗೆ ಗೊತ್ತಿರುತ್ತಲ್ವ. ಸೊ ಹಾಗಾಗಿ ಡೈನಿಂಗ್ ಮಾಡೋದೇನು ನಾನು ವಿಡಿಯೋಸ್ ಮಾಡಿಲ್ಲ ಇದರಲ್ಲಿ. ಸೊ ಒಟ್ಟು ನಾನು ಎಷ್ಟು ಡೈನಿಂಗ್ ಮಾಡಿಸಿದ್ದೀನಿ ಅಂತ ಅದನ್ನೆಲ್ಲ ನಾನು ತೋರಿಸ್ತೀನಿ. ಯಾವ ಕಲರು ಹೆಂಗೆ ಪ್ರೊಸೆಸಿಂಗ್ ಹಿಂಗಿರುತ್ತೆ ಅಂತ ಅದನ್ನೆಲ್ಲ ನಾನು ಹೇಳ್ತೀನಿ ಅಂತ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತೆ. ಮತ್ತು ಇದು ಮರುದಿವಸ ಬೆಳಗ್ಗೆ ಮಗನ್ನ ಟ್ಯೂಷನ್ಗೆ ಹಾಕ್ಬೇಕಂತ ಬಂದಿದ್ದೆ. ಅಂದರೆ ನೀನು ನೈಟೇ ಬಂದು ತಂಗಿ ನಾನು ಮಾತಾಡ್ಕೊಂಡು ಹೋಗಿದ್ವಿ. ಟ್ಯೂಷನ್ ಫೀಸ್ ಹೆಂಗೆ ಏನು ಎಂತ ಅದನ್ನೆಲ್ಲ ವಿಚಾರಿಸ್ಕೊಂಡು ಹೋಗಿದ್ವಿ. ಇಲ್ಲಿ ಒಂದು 2-3 ಟ್ಯೂಷನ್ದು ವಿಚಾರಿಸ್ಕೊಂಡ್ವಿ ಸುತ್ತಮುತ್ತ, ಅಂದರೆ ಮನೆಗೆ ಹತ್ತಿರ ಆಗುವಂಥದ್ದೆಲ್ಲವೂ ಕೂಡ. ಇದು ಒಂದು ಸ್ವಲ್ಪ ನನಗೆ ಬೆಟರ್ ಅನ್ನಿಸ್ತು. ಅದಕ್ಕೆ ತಂಗಿ ನಾವು ಇಲ್ಲಿ ಓಕೆ ನಿನ್ನೆ ನೈಟೇ ಬಂದುಬಿಟ್ಟು ನೋಡ್ಕೊಂಡು. ಡೆಲಿವರಿ ಬಾಯ್ ಒಬ್ಬನೇ ಬರ್ತಾನೆ, ಬಟ್ ಇಲ್ಲಿ ಹಂಗಿಲ್ಲ. ಡೆಲಿವರಿ ಬಾಯ್ ಮತ್ತು ಅವ್ರಿಗೂ ಎಕ್ಸ್ಪ್ರೆಸ್ ಫೀಸ್ ಈ ರೀತಿ 3 ಥರ 4 ಥರ ಬರ್ತಾರೆ. ಅವ್ರಿಗೆ ಯಾವಾಗಲೂ ತಳಗೆ ಹೋಗಬೇಕು, ಮ್ಯಾಗ ಬರಬೇಕು, ತಳಗೆ ಹೋಗಬೇಕು, ಮ್ಯಾಗ ಬರಬೇಕು. ಸೊ ಮೀಶೋಯಿಂದ ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ ನಾನು, ಶುಂಠಿ ಮಾಡಿ. ಸೊ ಅದು ಬಂದೈತಿ. ಸೊ ಇದು ಡ್ರೆಸ್ ಕೂಡ ಮೀಶೋದಲ್ಲೇ ತೊಗೊಂಡಿರೋದು, ಅಪೆಲೇಟ್ ಮಾರ್ಕೆಟಿಂಗ್ಗೆ ನಾನು ಬೇಕು ಅಂತೇಳಿ. ಸೊ ರಿಪರ್ ಬಂದಿದ್ದು. ಈ ಡ್ರೆಸ್ ಲಿಂಕ್ ಏನಾದರೂ ಬೇಕಾದರೆ ಇದರಲ್ಲಿ ಹಾಕಿರ್ತೀನಿ, ಕೆಳಗಡೆ ಹಾಕಿರ್ತೀನಿ, ಓಕೆ ಪರ್ಚೇಸ್ ಮಾಡ್ಕೊಂಡು. ನಮ್ಮ ಲಿಂಕಿಂದ ಏನಾದರೂ ನೀವು ತೊಗೊಂಡ್ರಿ ಅಂತಂದರೆ 10% ಡಿಸ್ಕೌಂಟ್ ಕೂಡ ಇರುತ್ತೆ. ಸೂಪರ್.
ಬಟನ್ಸ್ ಕೂಡ ಗೊತ್ತಾಗಲ್ಲ. ಸೊ ಇಷ್ಟು ಸಾರಿದು ತುಂಬಾ ಓನ್ ವಾಯ್ಸ್ ಒಳಗೆ ಮಾತಾಡಿದ್ದೆ ನಾನು. ಅಂದ್ರೆ ಇದು ರೋಡ್ ಹತ್ರನೇ ಇದೆ ಮನೆ. ಅಂದ್ರೆ ರೋಡ್ ಸೈಡ್ ಇರುವಂತ ಮನೆ. ಫುಲ್ ಗಾಡಿ ಸೌಂಡು ಎಲ್ಲ ಫುಲ್ ಸೌಂಡ್ ಬರುತ್ತೆ. ನಾನು ಮಾತಾಡಿದ್ದೆ ಕೇಳ್ಸಂಗಿಲ್ಲ ನಿಮಗ. ಅರ್ಥ ಆಗಂಗಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇಷ್ಟು ಆರ್ಡರ್ ಅಂದ್ರೆ ಇಲ್ಲಿ ಅಡ್ರೆಸ್ನ ಚೇಂಜ್ ಮಾಡಿದ್ದೆ. ಒಂದು ವಾರ 2 ವಾರ ಇರಬೇಕು ಅಂತ ಅನ್ಕೊಂಡ್ ಬಂದಿದ್ದೀನಿ. ಬಟ್ ಕೆಲಸ ಮುಗಿದ ತಕ್ಷಣ ಹೋಗ್ಬೇಕು. ಇಲ್ಲಿ ಅಡ್ರೆಸ್ ಜಾಸ್ತಿ ಆರ್ಡರ್ ಬರಾಕತ್ತಿದ್ದು. ಬಟ್ ನಾನು ರಜೆ ಕೇಳಿದೆ ಮೀಶೋದಲ್ಲಿ. 2 ಡೇಸ್ ಮಾತ್ರ ರಜೆ ಕೊಟ್ರು ಅವರು. ಮತ್ತೆ 2 ಡೇಸ್ ಆದ್ಮೇಲೆ ಮತ್ತೆ ಎಲ್ಲ ನಮ್ದು ಪಬ್ಲಿಕ್ ಮಾಡಿಬಿಟ್ರು ಅಂತಂದ್ರೆ ನಮ್ಮ ಸಾರಿಗಳನ್ನ ಪಬ್ಲಿಷ್ ಮಾಡಿದ್ರು. ಸೊ ಅದಕ್ಕೆ ನನಗೆ ಜಾಸ್ತಿ ರಜೆ ಸಿಗ್ಲಿಲ್ಲ. ಇವಾಗ ಇಷ್ಟು ಮಾಲ್ ಬಂದೈತಿ. ಡೈನಿಂಗ್ ಕೊಟ್ಟಿದ್ದೀನಲ್ಲ 200 ಸೀರೆ ಅಂತ ಹೇಳಿದ್ನಲ್ಲ. ಸೊ ಅದರಲ್ಲಿ ಇಷ್ಟು ಕೂಡ ಬಂದೈತೆ ನನಗೆ ಮಾಲು. ಇದರಲ್ಲಿ ಕಲರ್ಸ್ ಯಾವ್ದ್ಯಾವ್ದು ಡೈನಿಂಗ್ ಕೊಟ್ಟಿದ್ದೆ ಅಂತ ಹೇಳ್ತೀನಿ ನೋಡಿ. ಆರೆಂಜ್ ಮತ್ತೆ ಪರ್ಪಲ್ ಕಲರ್, ಸಾರಿ ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರ್, ಮತ್ತೆ ವಾಪಸ್ ವೈಟ್ ಮತ್ತೆ ಮೆರೂನ್ ಕಲರ್, ಪಿಸ್ತಾ ಮತ್ತೆ ಗ್ರೀನ್ ಕಲರ್, ಪಿಸ್ತಾ ಗ್ರೀನ್ ಕಲರ್. ಮತ್ತೆ ಎಷ್ಟು 4 5 ಡೈನಿಂಗ್ ಕೊಟ್ಟಿದ್ದೀನಿ ಕಲರ್. ಬಟ್ ಒಂದೊಂದು ಕಲರಲ್ಲಿ 20 ಪೀಸು, 30 ಪೀಸು, 10 ಪೀಸು ಈ ರೀತಿ ಆರ್ಡರ್ ಕೊಟ್ಟಿರೋದು. ಮತ್ತೆ ಇದರಲ್ಲಿ ಲಿಸ್ಟ್ ಇದೆ. ಮತ್ತೆ ವಾಪಸ್ ಒಳಗಡೆ ಒಂದ್ ಸ್ವಲ್ಪ ಪ್ಯಾಕಿಂಗ್ ನಡೆಯಾಕತ್ತೈತಿ. ಇಲ್ಲಿ ಕೂಡ ಎಷ್ಟು ತಂಗಿದೊಂದು ಇದೆ ಅಕೌಂಟು. ಮತ್ತೆ ತಂಗಿಯವ್ರ ಯಜಮಾನ್ರದ್ದು ಒಂದಿದೆ, ನಂದಿದೆ, ಮತ್ತೆ ನನ್ನ ಯಜಮಾನ್ರದ್ದು ಒಬ್ಬರದಿದೆ. ಸೊ ಒಟ್ಟು ಇಷ್ಟು ಸೀರೆ 4 ಪ್ಯಾಕ್ ಇರೋದು. ಮಾಡಿಬಿಟ್ಟು ಮತ್ತೆ ಇಲ್ಲಿ ಮಿಕ್ಕಿರೋದು ಇಷ್ಟಿದೆ ಇನ್ನು ಎಕ್ಸ್ಪ್ರೆಸ್ ಸಾರಿ. ದೀಸ್ ಒಟ್ಟು ಅವರು 200 ಡೆಲಿವರಿ ಬಾಯ್ ಸೀರೆ ಮಾತ್ರ ಬಂದಿರೋದು. ಇನ್ನು ಎಲ್ಲ ತೊಗೊಂಡೋಗಿದ್ದಾನೆ ಇನ್ನು ಎಕ್ಸ್ಪ್ರೆಸ್ ಜೋಡಿಸ್ಬೇಕು. ದೀಸ್ ಅವರು. ಸೊ ಎಷ್ಟು ಮತ್ತೆ ಪ್ಯಾಕಿಂಗ್ ಓಲ್ಡ್ ಮಾದವರು ನಡೆಯಾಕತ್ತೈತಿ. ಬಂದು ತೊಗೊಂಡು ಅಲ್ಲಾದ್ರೆ ಹೋಗ್ಬೇಕು. ನಂದು ಊರಲ್ಲಾದ್ರೆ ಸೊ ಪ್ರಿಂಟಿಂಗ್ ಕಲರ್ ಮಿಷನ್ ನೋಡ್ಬಿಡಿ ಇತ್ತು. ಆಗಲೇ ಬಟ್ ಇಲ್ಲಿ ಸರಿಯಾಗಿ ಪ್ರಿಂಟಿಂಗ್ ಮಿಷನ್ ಇಲ್ಲ. ತೋರ್ಸೋಕ್ಕಾಗಲಿಲ್ಲ. ಆಚೆ ಹೋಗಿ ಪ್ರಿಂಟ್ ಇದು ವೈಟ್ ತಕೊಂಡ್ಬರ್ಬೇಕಂದ್ರೆ ಮತ್ತೆ ಸ್ವಲ್ಪ ಕಷ್ಟ. ಎಲ್ಲ ಫುಲ್ ವೈಟ್ ಕನ್ಫ್ಯೂಸ್ ಪರ್ಪಲ್ ಕಲರ್, ಆಗ್ಬಿಡ್ತೈತಿ. 4 ಅಕೌಂಟ್ ಇದು ಇದೆಲ್ಲ. ಆರೆಂಜ್, ಸೊ ಫುಲ್ ಎಲ್ಲ ಕನ್ಫ್ಯೂಷನ್. ಡಾರ್ಕ್ ಬ್ಲೂ, ನೋಡಿ ಕಲರ್ಸ್ ಆಗ್ಲೇ ನಾ ಇದು ತೋರಿಸ್ಲಿಲ್ಲಲ್ಲ, ರಶ್ಮಿಕಾ ಸ್ವಲ್ಪ ಮಂದನ್ ಆಚೆ ಇದೆ. ಮದುವೆ ಇದೊಂದು ಒಳಗೆ ನೋಡಿ, ಉಟ್ಕೊಂಡಿದ್ರಲ್ಲ ಇದು ಫ್ರೆಂಡ್ಸ್, ರಶ್ಮಿಕಾ ಆ ಮಂದನ್ ಸೀರೆ ಸಾರಿ ಹೆವಿ ಅಂತಾನೆ ಟ್ರೆಂಡ್ ಅಲ್ಲಿ ಫೇಮಸ್ ಹೋಗ್ತಾ ಆಗ್ತಾ ಇತ್ತು. ಇರೋ ಸೊ ಸಾರಿ. ಇದು ಒಂದು ಪೀಸ್ ಸ್ಯಾಂಪಲಿಗೆ ಅಂತ ಒಂದು ಉಳ್ಕೊಂಡೈತೆ ಅಷ್ಟೇ. ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಮತ್ತೆ ಏನು ಇದು ಡೈನಿಂಗ್ ಬಾಟಲ್ ಮಾಡಿಸಿಲ್ಲ. ಗ್ರೀನ್ ಅವ್ರ ಬೇಬಿ ಕಡೆ ಪಿಂಕ್ ಇತ್ತು. ಬಾರ್ಡರ್. ಬಟ್ ಮತ್ತೆ ಸ್ಯಾಂಪಲಿಗೆ ಇದು ಅಂತ ಒಂದು ಕೂಡ ಇದರಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಒಂದು ಪರ್ಪಲ್, ಆಗ್ಲಿ ಪಿಸ್ತಾ ಜಾಸ್ತಿ ಇತ್ತು ಗ್ರೀನ್ ಕ್ವಾಂಟಿಟಿ, ಎಲ್ಲವೂ ಒಂದು ಎಷ್ಟು 10 ಪ್ಯಾಕ್ ಪೀಸ್ ಮಾಡಿ ಏನೋ ಇದೆ. ಒಂದು ಕಳಿಸಾಯ್ತು. ಆಚೆ ಇದೆ ಇದು ಇದ್ರದ್ದು. ಇಲ್ಲಿ 3 ಪೀಸ್ ಮಾತ್ರ ಇದೆ. ಪರ್ಪಲ್ ಕಲರ್ ಸೊ ಪಿಸ್ತಾ ಮಾಮೂಲಿ ಕಲರ್ ಕಲರ್, ಒಂದ್ ಬಾರ್ಡರ್ ಸ್ವಲ್ಪ ಇರೋದು, ಗ್ರೀನ್ ಅಂದ್ರೆ ಕಲರ್, ಪಿಸ್ತಾ ಪಿಂಕ್ ಕಲರ್ ಕಲರ್ ಒಂದು ಡಾರ್ಕ್ ಪಿಸ್ತಾ ಇದೆ ಕಲರ್ ನೋಡಿ. ಇರೋದು. ಇದು ಒಂದು ಹೊಸ ಕಲರ್ ಆಡ್ ಆಗೈತೆ. ಇದೊಂದು ಸೇಮ್ ಮತ್ತೆ ಕಲರ್. ಇದೊಂದು ಆರೆಂಜ್, ಇಷ್ಟು ಕಲರಲ್ಲಿ ಬ್ಲೂ ಕಲರ್. ನಮ್ಮ ಸೊ ಹತ್ರ ಇಷ್ಟು ಒಂದು ಅದಾದ್ಮೇಲೆ 5 ಕಲರ್ ಅಲ್ಲಿ ಬೇಕು ಅಂದರೆ ಡೈನಿಂಗ್ ಲಿಂಕು, ಮಾಡಿಸಿರೋದು. ಮೀಶೋ ಲಿಂಕು ಕೆಳಗಡೆ ಸೊ ಹಾಕಿರ್ತೀನಿ, ಡೌನ್ಲೋಡ್ ಇಷ್ಟು ಮಾಡ್ಕೋಬೋದು. ಸೊ ನಿಮಗೆ ಲಿಂಕ್ ಇಲ್ಲಾಂದರೆ ಇನ್ ಏನಾದರೂ ನಮ್ಮ ಕೇಸ್ ಮೀಶೋ ಏನಾದರೂ ಲಿಂಕ್ ಏನಾದರೂ ದುಡ್ಡು ಬೇಕಾದರೆ ಶಾರ್ಟೇಜ್ ಆಯಿತು, ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ. ಹಬ್ಬದ ಹೋಗಿ ಇತ್ತು ಅಲ್ಲಿಂದ ಲಿಂಕ್ ಅನ್ನೋದಿದ್ರೆ ಅಂತ ನೀವು ಕಮೆಂಟ್ ಮಾಡಿ ಅಲ್ಲಿಂದ ತೊಗೋಬೋದು. ನೀವು ಅಂದರೆ ಪರ್ಚೇಸ್ ಕಾಲಲ್ಲಿ ಮಾಡ್ಕೋಬೋದು. ರಿಸೀವ್ ಇಲ್ಲಾಂದರೆ ಈ ಮಾಡಿಲ್ಲ, ವಿಡಿಯೋ ತಳಗಡೆ ಕೂಡ ನಾನು ಲಿಂಕ್ನ ಮೀಶೋ ಶೇರ್ ಮಾಡ್ತೀನಿ ಲಿಂಕ್ಗಳನ್ನ ಹಾಕಿರ್ತೀನಿ. ನಮ್ಮ ಸ್ಟೋರಿ ಇಷ್ಟೇ. ಎಷ್ಟು ಸ್ಟೋರ್ಗಳಿದಾವೆ ಸೊ ಅಷ್ಟು ಎಲ್ಲಿ ಸ್ಟೋರ್ ತಂದಿ ಲಿಂಕ್ನ ಸಾಮಾನು ಹೋಗ್ಬಿಟ್ಟಿದ್ದಾರೆ. ಹಾಕಿರ್ತೀನಿ. ಇವನ್ನೆಲ್ಲ ಜೋಡಿಸಿ ಆಯ್ತು ಇದು ಮಾಡೋಷ್ಟರಲ್ಲಿ ಹೊಟ್ಟೆ ಹಸ್ಸೋಗ್ಬಿಡ್ತು ನನಗೆ. ಡನ್. ಮತ್ತೆ ಆ ಊಟ ಮಾಡಿಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ ಮಾಲ್ ಅಂತೇಳಿ. ಸ್ಟಾಕ್ ಸೊ ಅಲ್ಲಿಂದ ಇಷ್ಟು ಸ್ಟಾಕ್ ಬಂದಿರೋದಿದೆ. ಏನಾಯ್ತು ಇವಾಗ ಅಂತಂದ್ರೆ ಏನಿಲ್ಲ ನಾ ಅಂದ್ರು ಡೈರೆಕ್ಟಾಗಿ ಊರಿಗೆ 200 ಬಂದ ಸೀರೆ ಮೇಲೆನೆ ಈ ವಿಡಿಯೋ ಸ್ಟಾಕ್ ವಾಪಸ್ ಐತೆ. ಇದನ್ನೆಲ್ಲ ಕಂಟಿನ್ಯೂ ಓಪನ್ ಮಾಡ್ತೀನಿ ಮಾಡಿರೋದು. ಯಾವ ಡಿಸೈನ್ ಅಲ್ಲಿ ಅಷ್ಟು ಅದಾವಂತೆ. ಮಾಲ್ ಹೊಸ ತಗೊಂಡು ಹೊಸ ಅಲ್ಲೇ ಡಿಸೈನ್ ಕೂಡ ಆ್ಯಡ್ ಜಾಸ್ತಿ ಅಂದ್ರೆ ಆಗ್ಯಾವ ಇದ್ರೊಳಗೆ. ಒಂದು ವಾರ ಇದ್ದೇನೋ ಅಷ್ಟೇ. ಅಲ್ಲಿ ಒಂದು ವಾರದಲ್ಲಿ ಎಷ್ಟೊಂದು ಅಲ್ಲೇ 200 ಸೀರೆ ಬಂದಿತ್ತು. ಅಲ್ಲಿ ಸ್ಟಾಕ್ ಒಂದು 50 ಪೀಸ್ ಈ ರೀತಿ ಆಲ್ರೆಡಿ ನಮಗೆ ಸೇಲ್ ಆಗಿತ್ತು. ಅಲ್ಲಿ ಒಂದು 150 ಪೀಸ್ ಇತ್ತು. ಮತ್ತೆ ಎಕ್ಸ್ಟ್ರಾ ಇನ್ನೊಂದಿಷ್ಟು ನಾನು ತಗೊಂಡ್ಬಿಟ್ಟು ಸೊ ಊರಿಗೆ ಬಂದೆ. ಇನ್ನು ಯಾವ್ದ್ಯಾವ್ದೆಲ್ಲ ಇದೆ ಅಂತ ಮತ್ತೆ ಹೊಸ ಕಲರ್ ಕೂಡ ಆ್ಯಡ್ ಆಗಿರೋದು ಅಂತ. ಅಂದ್ರೆ ನಾನು ಹೋದ ತಕ್ಷಣ ಮತ್ತೆ ಆರ್ಡರ್ ಕೊಟ್ಟಿದ್ದೆ ನಾನಲ್ಲಿ ಡೈನಿಂಗ್ ಮಾಡಕ್ಕೆ. ನಾನು ಹೇಳ್ದೆ ಡೈನಿಂಗ್ ಮಾಡಲ್ಲಿ ನಾನು ಹೋಗಿ ವಿಡಿಯೋಸ್ ಮಾಡಕ್ಕೆ ಆಗ್ಲಿಲ್ಲ ನನಗೆ. ನಾನು ಮಾಡಬೇಕು ಅಂತ ಅನ್ಕೊಂಡ್ರೆ ಬಟ್ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನು ಮಾಡಿಲ್ಲ. ಡೈನಿಂಗ್ ಪ್ರೊಸೆಸಿಂಗ್ ಏನು ಅಂತಂದ್ರೆ ಇದೆಲ್ಲ ಫುಲ್ಲು ಈಗೇನು ನಾವು ಮೈಸೂರು ಸಿಲ್ಕ್, ಸೆಮಿ ಮೈಸೂರು ಸಿಲ್ಕ್ ಎಲ್ಲ ನೋಡ್ತಾ ಇರ್ತೀವಿ. ಇವೆಲ್ಲ ಫುಲ್ ವೈಟ್ ಅಲ್ಲಿ ಬಟ್ಟೆಯಲ್ಲಿ ಡ್ರೇ ಬಟ್ಟೆ ಅಂತ ಹೇಳ್ತೀವಿ. ಫುಲ್ ಡ್ರೇ ಬಟ್ಟೆ ಅಂದ್ರೆ ಫುಲ್ ವೈಟ್ ಆಗಿರುತ್ತೆ ಬಟ್ಟೆ. ಡಿಸೈನ್ ಮಾತ್ರ ಇರುತ್ತೆ ಅಲ್ಲಿ ಬಾರ್ಡರ್ ಅಲ್ಲಿ ಡಿಸೈನ್ ಮಾತ್ರ ಗೋಲ್ಡ್ ಡಿಸೈನ್, ಜರಿ ಡಿಸೈನ್ ಮಾತ್ರ ಮಾಡಿರ್ತಾರೆ. ಸೊ ಆ ಡ್ರೈ ಬಟ್ಟೆಗೆ ನಾವು ಯಾವ ಕಲರ್ ಬಾರ್ಡರ್ ಬೇಕು, ಯಾವ ಕಲರ್ ಸೀರೆ ಬಣ್ಣ ಬೇಕು ಅಂತ ಹೇಳ್ತೀವಿ. ಆ ಕಲರ್ನ ಮಾಡಿಕೊಡುವಂಥದ್ದೇ ಇದು ಡೈನಿಂಗ್ ಪ್ರೊಸೆಸಿಂಗ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಒಂದು ಡಿಸೈನಲ್ಲಿ ಎಷ್ಟು ಕಲರ್ಸ್ ಮಾಡಿಸ್ಬೇಕು ಅಂತ ಅನ್ನೋದು ನಮ್ಮ ಇಷ್ಟ ಆಗಿರುತ್ತೆ. ಇದು ಹೋಲ್ಸೇಲ್ ಅವ್ರ ಹತ್ರ ಸಿಗೋದಿಲ್ಲ. ಯಾಕಂದ್ರೆ ಹೋಲ್ಸೇಲ್ ಅವರು ಒಂದೇ ಕಲರಲ್ಲಿ ಇಷ್ಟು
ಯೂನಿಫಾರ್ಮ್ ಕಲರಲ್ಲಿ ಮಾಡಿದ್ರೆ ಅವ್ರಿಗೆ ಸೇಲ್ ಆಗೋದಿಲ್ಲ. ಸೊ ಅವ್ರು ಸಿಂಗಲ್ ಕಲರಲ್ಲೇ ಬಾಳಿದ್ರೆ 1 ಪೀಸ್ 2 ಪೀಸ್ ಒಂದೇ ಕಲರಲ್ಲಿ ಸಿಗುತ್ತೆ ಬಿಟ್ರೆ ಬೇರೆ ಅವ್ರಿಗೆ ಒಂದೊಂದು ಪೀಸಲ್ಲಿ 50 ಪೀಸು ಈ ರೀತಿ ಸಿಗಲ್ಲ. 50 ಪೀಸು ಒಂದೇ ಕಲರಲ್ಲಿ ಬೇಕಂದ್ರೆ ಕಂಪಲ್ಸರಿ ಡೈನಿಂಗ್ ಅವ್ರ ಹತ್ರನೇ ಹೋಗಬೇಕು ನಾವು. ಅದೇ ಬೆಟರು. ನಮಗೂ ಕೂಡ ಒಂದು ಇಲ್ಲೇನು ಹೋಲ್‌ಸೇಲ್ ಅವರು ಲಾಭ ಇಟ್ಕೊಂತಾರಲ್ಲ, ಆ ಲಾಭ ಕೂಡ ನಮಗೆ ಸಿಗುತ್ತೆ. ಸೊ ಅದು ಬೆಟರ್ ಡೈನಿಂಗ್ ಮಾಡೋದು. ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀವಿ. ಏನು ಅಂತಂದ್ರೆ ಇವಾಗ ಜಸ್ಟ್ ಡ್ರೈ ಮಾಲ್ ಕೂಡ ನಾವೇ ತರಿಸ್ಬಿಟ್ಟು ಅದನ್ನು ಆ ಟೆಂಡರ್‌ನ ಹುಡುಕ್ತಾ ಇದ್ದೀವಿ ನಾವು. ಡ್ರೈ ಮಾಲ್ ಕೊಡುವಂತವ್ರು. ಈಗ ಫುಲ್ ವೈಟ್ ಬಟ್ಟೆನ ಪ್ರಿಪೇರ್ ಮಾಡಿ ಕೊಡುವಂತವ್ರು. ಅದನ್ನ ವೈಟ್ ಬಟ್ಟೆ ನಾವೇ ತಗೊಂಡು ಸೊ ಡೈನಿಂಗ್ ಮಾಡಕ್ಕೆ ಅಂತ ಇಷ್ಟು ಅಂತ ಡೈನಿಂಗ್ ಮಾಡೋರಿಗೆ ಅಂತ ಇಷ್ಟು ಅಂತ ಪೇಮೆಂಟ್ ಇರುತ್ತೆ. ಆ ಪೇಮೆಂಟನ್ನ ಡೈನಿಂಗ್ ಮಾಡಕ್ಕೆ ಕಲರ್ ಮಾಡಕ್ಕೆ ಕೊಟ್ರೆ ಸೊ ಇನ್ನು ಡೈನಿಂಗ್ ಪ್ರೊಸೆಸ್ ಒಳಗಿರುವಂಥ ಲಾಭ ಕೂಡ ನಮಗೆ ಉಳಿಯುತ್ತೆ ಅನ್ನೋದೊಂದು. ಇದರಲ್ಲಿ ಲಾಭ ಅಂದರೆ ಒಂದು 50ರಿಂದ 100 ರೂಪಾಯಿ ಒಳಗಡೆನೆ ಇರುತ್ತೆ. ಬಟ್ ಇಲ್ಲಿ ಡೈನಿಂಗ್ ಅವ್ರದ್ದು ಮತ್ತೆ ಇನ್ನು ಹೋಲ್‌ಸೇಲ್ ಅವ್ರದ್ದೆಲ್ಲ ಮಿಕ್ಕಿದ್ರೆ ಮತ್ತೆ ಆ ಲಾಭ ಕೂಡ ಇನ್ನೊಂದು 50 ರೂಪಾಯಿ ಎಕ್ಸ್ಟ್ರಾ ಉಳಿಯುತ್ತಲ್ಲ ಅನ್ನೋದು ಆಸೆ ಮಾತ್ರ. ಸೊ ಅದಕ್ಕೆ ಇನ್ನೂ ಡ್ರೈ ಮಾಲು ನಾವೇ ತರಿಸ್ಬೇಕು ಅಂತೇಳಿ ನೋಡ್ತಾ ಇದ್ದೀವಿ. ಸ್ವಲ್ಪ ಅವರನ್ನು ಕೂಡ ಟ್ರೆಂಡರ್‌ನ ಹುಡುಕ್ತಾ ಇದ್ದೀವಿ ಕೂಡ ನಾವು. ಸೊ ಅವರು ಟೆಂಡರು ಇನ್ನು ಸೂರತ್ತಲ್ಲಿ ಒಬ್ರು ಸಿಕ್ಕಿದ್ದಾರೆ ಮತ್ತೆ ಬೇರೆ ಕಡೆನೂ ಕೂಡ ಹುಡುಕ್ತಾ ಇದ್ವಿ. ಸೊ ಇಷ್ಟು ಇವಾಗ ಡೈನಿಂಗ್ ಮಾಡಿಸಿ ತಂದಿರುವಂಥದ್ದು. ಯಾವುದೂ ಇದು ಓಲ್ಡ್ ಸ್ಟಾಕ್ ಅಲ್ಲಿ ಬಂದಿರುವಂಥ ಸ್ಟಾಕ್ ಅಲ್ಲ, ಎಲ್ಲ ನ್ಯೂ ಸ್ಟಾಕ್ ಅಂದರೆ ಮತ್ತೆ ಡೈನಿಂಗ್ ಮಾಡಿಸಿ ತಂದಿರುವಂಥದ್ದು. ಜಾಸ್ತಿ ಸೇಲ್ ಆಗಿಲ್ಲ ಅನ್ನೋದು ವೈಟ್ ಮಾತ್ರ. ಇದರಲ್ಲಿ 20 ಪೀಸ್ ಇತ್ತು, ಅದರಲ್ಲಿ ಇನ್ನೂ 10 ಪೀಸ್ ಹಂಗೆ ಇದೆ. ಇನ್ನು ಮಿಕ್ಕಿರೋದು ಎಲ್ಲವೂ ಕೂಡ ವಾಪಸ್ ಡೈನಿಂಗ್ ಮಾಡಿ ತಂದಿರುವಂಥದ್ದು ಇಷ್ಟು ಕೂಡ. ಸೊ ಇದು ನೋಡಿ, ಇದೆಲ್ಲ ಹೊಸ ಡಿಸೈನ್. ಇದೆಲ್ಲ ಜಾಸ್ತಿ ಅಂದರೆ ಫಸ್ಟ್ ಕ್ವಾಲಿಟಿದು. ಸಖತ್ತಾಗೈತಿ ಮಾತ್ರ, ಸಖತ್ ಸಾಫ್ಟ್ ಆಗಿರುವಂಥದ್ದು ಬುಟ್ಟ ಡಿಸೈನ್ ಒಳಗೆ. ಸೊ ಇಷ್ಟ ಆಗಿತ್ತು ವಿಡಿಯೋ. ಬೆಂಗಳೂರಿಗೆ ಹೋಗಿ ವಾಪಸ್ ಬರೋವರೆಗೂ ಇದೇ ರೀತಿನೇ ಆಗಿತ್ತು. ಇನ್ನು ನಾನು ಅನಾಥಾಶ್ರಮಕ್ಕೆ ಹೋಗಬೇಕು ಅಂತ ಹೇಳಿದ್ದೆ ನಿಮಗೆ. ಹೋಗೋಕ್ಕಾಗಿರಲಿಲ್ಲ ಯಾಕಂದರೆ ನೆಕ್ಸ್ಟ್ ಮಂತು ಮಗಂದು ಬರ್ತ್ಡೇ ಇದೆ. ಸೊ ಅವಾಗ ಮಗನ ಬರ್ತ್ಡೇ ಅಲ್ಲೇ ಆಚರಿಸ್ಕೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇನಾಗುತ್ತೆ ಅಂತ ನೋಡೋಣ. ಇನ್ನೂ 1 ಗಂಟೆ ಓಪನ್ ಮಾಡಿಲ್ಲ. ಇದರಲ್ಲಿ ಒಂದು 35 ಸೀರೆ ಇದ್ದಾವೆ. ಸೊ ಇಷ್ಟ ಆಗಿತ್ತು ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೈನಿಂಗ್ ಮಾಡಿಸೋದು ಬೆಟರಾ, ಬಟ್ ಡ್ರೈ ಮಾಲ್ ತೋರಿಸಿ ಮತ್ತೆ ಕಲರ್ ಹಾಕ್ಸೋದು ಬೆಟರಾ, ಅಥವಾ ಹೋಲ್ಸೇಲ್ ಅವ್ರ ಹತ್ರ ತೊಗೊಳೋದು ಬೆಟರಾ ಅಂತೇಳಿ. ಸೊ ನನಗೆ ಏನು ಅನಿಸಿದ್ದು ಅಂತ, ಇಷ್ಟವರೆಗೂ ಡೈನಿಂಗ್ ಮಾಡಿಸೋದು ಒಳ್ಳೆಯದು ಅನ್ನಿಸ್ತಾ ಇತ್ತು. ಇವಾಗ ಕೂಡ ಡೈನಿಂಗ್ ಮಾಡಿಸೋದು ಒಳ್ಳೆಯದೇ. ಇನ್ನು ಡ್ರೈ ಮಾಲ್ ಕೂಡ ತರಿಸಿ ವಾಪಸ್ ಕಲರ್ ಹಾಕ್ಸೋದು ಇನ್ನೂ ಒಳ್ಳೆಯದು ಅಂತ ಅನ್ನಿಸ್ತಾ ಇರೋದು. ಏಕೆಂದರೆ ಬಜೆಟ್ಟು ನಾವು ಹೆಂಗೆ ವಿಚಾರ ಮಾಡ್ತೀವಿ ನೋಡಿ, ಅದ್ರ ತಕ್ಕಂಗೆ ಬಜೆಟ್ ಹಾಕೋಕ್ಕೆ ಅನುಕೂಲ ಇರಬೇಕು. ಇವಾಗ ನಾನು ಈಗ ಹೋಗಿ ಬಂದಿದ್ದೀನಿ ಅಂತಂದರೆ 3,20,000 ಎಲ್ಲ ಡಮರ್ ನಂದು. ಸೊ ತುಂಬ ಖರ್ಚಿರುತ್ತೆ, ಸುಮ್ಮನೆ ಎಲ್ಲ ಇರಲ್ಲ. ಸೊ ಇಷ್ಟು ಎಲ್ಲ. ಸೊ ಇಡಕ್ಕೆ ಜಾಗ ಇರಲಿಲ್ಲ ನನಗೆ ಅಂಗಡಿಯಲ್ಲಿ, ಅಷ್ಟೆಲ್ಲ ಫಿಲ್ ಆಗಿಬಿಡ್ತು ನಂದು. ಸೊ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಸಿಗೋಣ ಫ್ರೆಂಡ್ಸ್. ಇನ್ನೇನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಅಂತಂದರೆ. ಹೊಸ ಡಿಸೈನ್ ನಿಮಗೆ ತೋರಿಸ್ಲಿಲ್ವಲ್ಲ, ಆ ಡಿಸೈನ್ ತೋರಿಸ್ದೇ ಇರೋವಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಪಿಸ್ತಾ ಗ್ರೀನ್ ಕಲರ್ ಸಖತ್ತಾಗಿ ಸಾಫ್ಟ್ ಐತಿ. ಬಟ್ ಇಷ್ಟು ಚೆನ್ನಾಗಿರೋವಂಥ ಸ್ಯಾರಿಗಳನ್ನ ಒಂದು ನನಗೆ ವೇರ್ ಮಾಡೋಕ್ಕಾಗ್ತಾ ಇಲ್ಲಲ್ಲ ಅಂತೇಳಿ ಅದು ಒಂಥರ ಇದು ನೋಡಿ, ಇದು ಹಳೆ ಡಿಸೈನೇ, ಪರ್ಪಲ್ ಪಿಸ್ತಾ. ಸೊ ಬಾಯ್.